ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ನಾನು ಷಟ್ಪದಿಗಳು ಅನ್ನುವಂಥದ್ದನ್ನ ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು ಅನ್ನುವಂತ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ. ಈಗ ಸರಿಸುಮಾರಾಗಿ ನಮ್ಗೆ 6 ಷಟ್ಪದಿಗಳು ಬರ್ತವೆ. ಷಟ್ಪದಿ ಅಂತ ಅಂದ್ರೇನು? 6 ಸಾಲುಗಳುಳ್ಳ ಪದ್ಯಕ್ಕೆ ನಾವು ಷಟ್ಪದಿ ಅಂತ ಕರಿತೀವಿ. ಈ ಹಿಂದೆನೆ ಕ್ಲಾಸ್ ಅಲ್ಲಿ ಮಾಡಿದೀನಿ ನಾನು, ತುಂಬಾ ಲೆಂತಿ ವಿಡಿಯೋ ಆಗಿದೆ. ಎಕ್ಸಾಮ್ ಪರ್ಪಸ್ ಅದನ್ನ ನೋಡೋದು ತುಂಬಾ ಲೇಟ್ ಆಗುತ್ತೆ. ಈಗ ನಮ್ಗಾಗ್ಲೇ ಪ್ರಸ್ತಾರ ಹಾಕೋದನ್ನ ಕಲ್ತಿದೀವಿ, ಕ್ವಿಕ್ ರಿವಿಷನ್ ಆಗ್ಬೇಕು ಎಕ್ಸಾಮ್ ಪರ್ಪಸ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋವನ್ನ ನಾನು ತಗೊಂಡ್ ಬಂದಿದ್ದೀನಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಷಟ್ಪದಿಗಳು ಅಂದ್ರೆ 6 ಸಾಲಿನ ಪದ್ಯಗಳು. ಈಗ ಕಾಮನ್ ಆಗಿ ನಮಗೆ ಇದರ ರೂಲ್ಸ್ ಗಳು ನಮ್ಗೆ ಗೊತ್ತಿದ್ದಾವ. ಷಟ್ಪದಿಗಳು 6 ಸಾಲುಗಳಿದ್ದಾವೆ. ಅದರಲ್ಲಿ 1, 2, 4, 5ನೇ ಸಾಲುಗಳು ಚಿಕ್ಕ ಸಾಲುಗಳಾಗಿದ್ದಾವೆ. 3 ಮತ್ತು 6ನೇ ಸಾಲುಗಳು ದೊಡ್ಡ ಸಾಲುಗಳು. ಈಗ ಪ್ರಸ್ತಾರವನ್ನ ಹಾಕ್ಬೇಕಾದಾಗ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ರು ಕೂಡ ಗುರುವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಹಿಂದಿನ ಕ್ಲಾಸ್ ನಲ್ಲಿ ಕಲ್ತಿದ್ದೀವಿ. ಈಗ ನಾನು ಪ್ರಸ್ತಾರ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟು ಮಾತ್ರೆಗಳಿಗೊಮ್ಮೆ ಗಣ ವಿಭಾಗ ಮಾಡಬೇಕು, ಅದನ್ನ ಹೆಂಗ್ ನೆನ್ಪಿಟ್ಕೊಳ್ಬೇಕು ಈ ಷಟ್ಪದಿಯಲ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ನೋಡಿ, ಷಟ್ಪದಿಗಳು. ಇದರಲ್ಲಿ ಒಟ್ಟು 6 ರೀತಿಯಾದಂತಹ ಷಟ್ಪದಿಗಳು ಬರ್ತವೆ. ಯಾವ್ಯಾವು? ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ಭಾಮಿನಿ ಷಟ್ಪದಿ ಮತ್ತೆ ವಾರ್ಧಕ ಷಟ್ಪದಿ. ಈ ರೀತಿಯಾಗಿ 6 ಷಟ್ಪದಿಗಳನ್ನ ನಾವು ನೋಡ್ತೇವೆ. ಈಸಿಯಾಗಿ ಹೆಂಗ್ ನೆನ್ಪಿಟ್ಕೊಳ್ಬೇಕು ನೋಡಿ. ಮೊದಲನೇದಾಗಿ ಶರ ಷಟ್ಪದಿ. ಇದು ಮಾತ್ರಾಗಣ ಬಂಧವಾಗಿದೆ. ಎಲ್ಲಾ ಷಟ್ಪದಿಗಳು ಕೂಡ ಮಾತ್ರಾಗಣ ಬಂಧವಾಗಿದ್ದಾವೆ. ಹಂಗಾದ್ರೆ ಈ ಶರ ಷಟ್ಪದಿಯನ್ನ ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ನಾವು ಗಣ ವಿಭಾಗ ಮಾಡ್ಬೇಕು? 4 ಮಾತ್ರೆಗಳಿಗೊಮ್ಮೆ ಗಣ ವಿಭಾಗವನ್ನ ಮಾಡಬೇಕು. ಈಗ ನೋಡಿ, ಮೊದಲನೇ ಸಾಲಿನಲ್ಲಿ 4 ಮಾತ್ರೆಯ 2 ಗಣಗಳು, ಎರಡನೇ ಸಾಲಿನಲ್ಲಿ 4 ಮಾತ್ರೆಯ 2 ಗಣಗಳು, ಮೂರನೇ ಸಾಲಿನಲ್ಲಿ 4 ಮಾತ್ರೆಯ 1, 2, 3 ಗಣಗಳು ಬಂದ್ಬಿಟ್ಟು 1 ಗುರು ಉಳಿದಿರುತ್ತೆ. ಇದನ್ನ ನಾವು ಮೇಲಿನ 3 ಸಾಲುಗಳನ್ನ ಪೂರ್ವಾರ್ಧ ಅಂತ ಹೇಳಿ ಕರೆದ್ರೆ, ಕೆಳಗಿನ 3 ಸಾಲುಗಳನ್ನ ಉತ್ತರಾರ್ಧ ಅಂತ ಹೇಳಿ ಕರಿತೀವಿ. ಈ ಷಟ್ಪದಿಯಲ್ಲಿ ಪೂರ್ವಾರ್ಧದಲ್ಲಿ 7 ಗಣಗಳು 30 ಮಾತ್ರೆಗಳು ಬರ್ತವೆ. ಅದೇ ರೀತಿಯಾಗಿ ಉತ್ತರಾರ್ಧದಲ್ಲೂ ಕೂಡ 7 ಗಣಗಳು 30 ಮಾತ್ರೆಗಳು ಬರ್ತವೆ. ಒಟ್ಟು ಗಣಗಳ ಸಂಖ್ಯೆ ನಾವು ಈ ಒಂದು ಪೂರ್ವಾರ್ಧ ಆಗಿರ್ಬೋದು, ಉತ್ತರಾರ್ಧವಾಗಿರ್ಬೋದು ನಾವು ಬರೆಯೋ ಆಗಿಲ್ಲ. ಟೋಟಲ್ ಶರ ಷಟ್ಪದಿಯಲ್ಲಿ ಎಷ್ಟು ಗಣಗಳು ಎಷ್ಟು ಮಾತ್ರೆಗಳು ಅಂತ ಹೇಳಿದ್ರೆ, ಈ ಒಂದು 6 ಸಾಲಿನಲ್ಲಿ ಎಷ್ಟು ಗಣಗಳು ಬರ್ತವೆ ಅಷ್ಟು ಗಣಗಳನ್ನ ಬರಿಬೇಕು. ಮತ್ತೆ ಎಷ್ಟು ಮಾತ್ರೆಗಳು ಬರ್ತವೆ ಅಷ್ಟು ಮಾತ್ರೆಗಳನ್ನು ಕೂಡ ನಾವು ಹೇಳ್ಬೇಕು. ಈ ಒಂದು ಶರ ಷಟ್ಪದಿಯಲ್ಲಿ ಒಟ್ಟು 14 ಗಣಗಳು ಬರ್ತವೆ. ಹಾಗೆ ಮಾತ್ರೆಗಳ ಸಂಖ್ಯೆ ನೋಡೋದಾದ್ರೆ 60 ಮಾತ್ರೆಗಳು ಬರ್ತವೆ. ಇಷ್ಟು ಶರ ಷಟ್ಪದಿ. ನೋಡಿ, ಒಂದೇ ನಿಮಿಷದಲ್ಲಿ ರಿವಿಷನ್ ಮಾಡ್ಕೋಬಹುದು. ಕುಸುಮ ಷಟ್ಪದಿ. ಈ ಷಟ್ಪದಿಯು ಕೂಡ ಮಾತ್ರಾಗಣ ಬಂಧವಾಗಿದೆ. ಷಟ್ಪದಿಯ ಎಲ್ಲಾ ಲಕ್ಷಣಗಳು ಇರ್ತದ. 3 ಮತ್ತು 6ನೇ ಸಾಲಿನಲ್ಲಿ ಲಘುವಾಗಿದ್ದರೂ ಕೂಡ ಗುರುವೆಂದು ಪರಿಗಣಿಸ್ತೀವಿ. ನೆಕ್ಸ್ಟ್, ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ಗಣ ವಿಭಾಗ ಮಾಡ್ತೀವಿ? 5 ಮಾತ್ರೆಗಳಿಗೊಮ್ಮೆ ಗಣ ವಿಭಾಗವನ್ನ ಮಾಡ್ತೇವೆ. ನೋಡಿ, 5 ಮಾತ್ರೆಯ 2 ಗಣಗಳು ಮೊದಲನೇ ಸಾಲಿನಲ್ಲಿ, ಅದೇ ರೀತಿ ಎರಡನೇ ಸಾಲಿನಲ್ಲೂ ಕೂಡ 5 ಮಾತ್ರೆಯ 2 ಗಣಗಳು, ಮತ್ತೆ ಮೂರನೇ ಸಾಲಿನಲ್ಲಿ 5 ಮಾತ್ರೆಯ 3 ಗಣಗಳು ಬಂದು 1 ಗುರು ಉಳಿದಿರ್ತದ. ಈಗ ಪೂರ್ವಾರ್ಧದಲ್ಲಿ 7 ಗಣಗಳು ಬರ್ತವೆ, 37 ಮಾತ್ರೆಗಳು ಬರ್ತವೆ. ಉತ್ತರಾರ್ಧದಲ್ಲೂ ಕೂಡ 7 ಗಣಗಳು 37 ಮಾತ್ರೆಗಳು ಬರ್ತವೆ. ಒಟ್ಟು ಈ ಒಂದು ಕುಸುಮ ಷಟ್ಪದಿಯಲ್ಲಿ ಎಷ್ಟು ಗಣಗಳು ಎಷ್ಟು ಮಾತ್ರೆಗಳು ಬರ್ತವೆ ಅಂತ ನೋಡೋದಾದ್ರೆ 14 ಗಣಗಳು 74 ಮಾತ್ರೆಗಳು ಬರ್ತವೆ. ಈ ಒಂದು ಕುಸುಮ ಷಟ್ಪದಿಯಲ್ಲಿ ನಾವ್ ಈ ಒಂದು ಪ್ಯಾಟರ್ನ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈ ಒಂದು ಟೋಟಲ್ ಮಾರ್ಕ್ಸ್, ಟೋಟಲ್ ಮಾತ್ರೆಗಳಾಗಿರ್ಬೋದು ಗಣಗಳಾಗಿರ್ಬೋದು ನಾವು ಕಂಠಪಾಠ ಮಾಡ್ಬೇಕು ಅಂತ ಏನಿಲ್ಲ. ಈ ಒಂದು ಸ್ಟ್ರಕ್ಚರ್ ನಮಗೆ ಗೊತ್ತಿರ್ಬೇಕು. ಮೊದಲನೇ ಸಾಲಿನಲ್ಲಿ ಎಷ್ಟು, ಎರಡನೇ ಸಾಲಿನಲ್ಲಿ ಎಷ್ಟು, ಮೂರನೇ ಸಾಲಿನಲ್ಲಿ ಎಷ್ಟು, ಈ ಒಂದು 3 ಸಾಲುಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾಕೆ ಅಂದ್ರೆ ಪೂರ್ವಾರ್ಧದಲ್ಲಿ ಇದ್ದಂತೆನೆ ನಾವು ಉತ್ತರಾರ್ಧದಲ್ಲಿ ಕೂಡ ಹೇಳ್ತೀವಿ. ಈ ರೀತಿಯಾಗಿ ಮೆಂಟಲಿ ಇಷ್ಟನ್ನ ಮಾತ್ರ ಚೆನ್ನಾಗಿ 3 ಸಾಲುಗಳನ್ನ ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ಗಣ ವಿಭಾಗವನ್ನ ಯಾವ ಷಟ್ಪದಿಗೆ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ. ಭೋಗ ಷಟ್ಪದಿ. ಇದರಲ್ಲಿ ಇದು ಕೂಡ ಮಾತ್ರೆಗಣ ಬಂಧವಾಗಿದೆ. ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ಗಣ ವಿಭಾಗ ಮಾಡ್ತೀವಿ ಅಂತಂದ್ರೆ 3 ಮಾತ್ರೆಗಳಿಗೊಮ್ಮೆ ಗಣ ವಿಭಾಗ ಮಾಡ್ತೇವೆ. ಮೊದಲ 3 ಸಾಲುಗಳನ್ನ ಪೂರ್ವಾರ್ಧವೆಂತಲೂ ಕೆಳಗಿನ 3 ಸಾಲುಗಳನ್ನ ಉತ್ತರಾರ್ಧವೆಂತಲೂ ಕರೆಯುತ್ತೇವೆ. ಯಾವಾಗಲೂ ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನಾಗಿರುತ್ತದೆ, ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರುವುದಿಲ್ಲ. ಈಗ
3 ಮಾತ್ರೆ ಎಷ್ಟು ಗಣಗಳು ಬಂದಿದ್ದಾವೆ? 1 2 3 4. ಮೊದಲನೇ ಸಾಲಿನಲ್ಲಿ 3 ಮಾತ್ರೆಯ 4 ಗಣಗಳು ಇರ್ತವೆ. ಅದೇ ರೀತಿ ಎರಡನೇ ಸಾಲಿನಲ್ಲೂ ಕೂಡ 3 ಮಾತ್ರೆಯ 4 ಗಣಗಳು, ಮೂರನೇ ಸಾಲಿನಲ್ಲಿ 3 ಮಾತ್ರೆಯ 1 2 3 4 5 6 6 ಗಣಗಳು ಬಂದು ಈ ಎರಡು ಲಘು ಗುರುವನ್ನ ಹಾಕಿರ್ತೀವಲ್ವಾ, ಆ ಗುರುವನ್ನ 2 ಅಂತ ಮಾತ್ರೆಗಳಿಗೆ ಲೆಕ್ಕ ಹಾಕ್ಬೇಕೆ ಹೊರತು ಗಣಗಳಿಗೆ ಲೆಕ್ಕ ಹಾಕಬಾರ್ದು. ಈಗ ಪೂರ್ವಾರ್ಧದಲ್ಲಿ ಒಟ್ಟು 14 ಗಣಗಳು ಬಂದ್ರೆ ಉತ್ತರಾರ್ಧದಲ್ಲಿ ಕೂಡ 14 ಗಣಗಳೇ ಬರ್ತವೆ. ಪೂರ್ವಾರ್ಧದಲ್ಲಿ 44 ಮಾತ್ರೆಗಳು ಬಂದ್ರೆ ಉತ್ತರಾರ್ಧದಲ್ಲೂ ಕೂಡ 44 ಮಾತ್ರೆಗಳೇ ಬರ್ತವೆ. ಈ ಒಂದು ಭೋಗ ಷಟ್ಪದಿಯಲ್ಲಿ ಒಟ್ಟು ಗಣಗಳ ಸಂಖ್ಯೆ ಎಷ್ಟು? ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಒಟ್ಟು ಗಣಗಳ ಸಂಖ್ಯೆ 28, ಒಟ್ಟು ಮಾತ್ರೆಗಳ ಸಂಖ್ಯೆ 88. ಈ ರೀತಿಯಾಗಿ ನಾವು ಷಟ್ಪದಿಯನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಈ ರೀತಿಯಾಗಿ 4ನೇ ಷಟ್ಪದಿ ಯಾವುದು ಅಂತ ಹೇಳಿದ್ರೆ ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿಯ ಕೂಡ ಮಾತ್ರಾಗಣ ಬಂಧವಾಗಿರ್ತದ. ಈ ಒಂದು ಮಾತ್ರಾಗಣ ಬಂಧದಲ್ಲಿ ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ಗಣ ವಿಭಾಗ ಮಾಡ್ತೀವಿ ಅಂತ ಅಂದ್ರೆ 3 4 3 4 ಗಣಗಳಿಗೊಮ್ಮೆ ಮಾತ್ರೆಗಳಿಗೊಮ್ಮೆ ಗಣ ವಿಭಾಗವನ್ನ ಮಾಡ್ತೇವೆ. ಇಲ್ಲೂ ಕೂಡ 6 ಸಾಲುಗಳಿದಾವೆ. ಪೂರ್ವಾರ್ಧ ಇದೆ, ಉತ್ತರಾರ್ಧ ಇದೆ. ಪೂರ್ವಾರ್ಧದಲ್ಲಿ ಎಷ್ಟು ಗಣಗಳು ಎಷ್ಟು ಮಾತ್ರೆಗಳು ಬರ್ತವೋ ಉತ್ತರಾರ್ಧದಲ್ಲೂ ಕೂಡ ಅಷ್ಟು ಮಾತ್ರೆಗಳು ಅಷ್ಟು ಗಣಗಳು ಬರ್ತವೆ. ಪೂರ್ವಾರ್ಧದಲ್ಲಿ ಒಟ್ಟು 14 ಗಣಗಳು 51 ಮಾತ್ರೆಗಳು ಬರ್ತವೆ. ಉತ್ತರಾರ್ಧದಲ್ಲೂ ಕೂಡ 14 ಗಣಗಳು 51 ಮಾತ್ರೆಗಳು. ಈ ಒಂದು ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು ಗಣಗಳ ಸಂಖ್ಯೆ 14 ಮತ್ತೆ 28 ಗಣಗಳು, 28 ಗಣಗಳು ಮತ್ತೆ 102 ಮಾತ್ರೆಗಳು ಈ ಒಂದು ಭಾಮಿನಿ ಷಟ್ಪದಿಯಲ್ಲಿ ಬರ್ತವೆ. ವಾರ್ಧಕ ಷಟ್ಪದಿಯಲ್ಲಿ ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ಗಣ ವಿಭಾಗ ಮಾಡ್ತೇವೆ? 5 ಮಾತ್ರೆಗಳಿಗೊಮ್ಮೆ ಗಣ ವಿಭಾಗವನ್ನ ಮಾಡ್ತೇವೆ. ಪ್ರತಿ ಸಾಲಿನಲ್ಲೂ ಕೂಡ ಈ 1 2 4 5ನೇ ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳು ಬಂದಿದ್ದಾವೆ. ಈ ಒಂದು 3 6ನೇ ಸಾಲಿನಲ್ಲಿ 5 ಮಾತ್ರೆಯ 6 ಗಣಗಳು ಬಂದು ಒಂದು ಗುರು ಉಳಿದಿದೆ. ಒಟ್ಟು ಪೂರ್ವಾರ್ಧದಲ್ಲಿ 14 ಗಣಗಳು ಮತ್ತೆ 72 ಮಾತ್ರೆಗಳು ಇದ್ರೆ ಉತ್ತರಾರ್ಧದಲ್ಲೂ ಕೂಡ 14 ಗಣಗಳು 72 ಮಾತ್ರೆಗಳು ಬಂದಿವೆ. ಒಟ್ಟು ಮಾತ್ರೆಗಳ ಸಂಖ್ಯೆ ಗಣಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಒಟ್ಟು ಗಣಗಳ ಸಂಖ್ಯೆ 28, ಒಟ್ಟು ಮಾತ್ರೆಗಳ ಸಂಖ್ಯೆ 144. ನೆಕ್ಸ್ಟ್ ಪರಿವರ್ಧಿನಿ ಷಟ್ಪದಿ. ಪರಿವರ್ಧಿನಿ ಷಟ್ಪದಿ ಮಾತ್ರಾಗಣ ಬಂಧ ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ಗಣ ವಿಭಾಗವನ್ನ ಮಾಡಿದ್ದೇವೆ? 4 ಮಾತ್ರೆಗಳಿಗೊಮ್ಮೆ ಗಣ ವಿಭಾಗವನ್ನ ಮಾಡಿದ್ದೇವೆ. ಕಂದ ಪದ್ಯಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂತಂದ್ರೆ ಕಂದ ಪದ್ಯ 4 ಸಾಲಿನ ಪದ್ಯಗಳಾಗಿರುತ್ತದೆ, ಆದ್ರೆ ಈ ಒಂದು ಷಟ್ಪದಿ 6 ಸಾಲುಗಳ ಪದ್ಯ ಆಗಿರುತ್ತೆ. ಅದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. 1 2 3 4 4 ಮಾತ್ರೆಯ 4 ಗಣಗಳು 1 2 4 5ನೇ ಸಾಲಿನಲ್ಲಿ ಬರ್ತದೆ. ಮತ್ತೆ 3 ಮತ್ತೆ 6ನೇ ಸಾಲಿನಲ್ಲಿ 4 ಮಾತ್ರೆಯ 6 ಗಣಗಳು ಬಂದು ಒಂದು ಗುರು ಉಳಿದಿರ್ತದ. ಅರ್ಥ ಆಯ್ತಲ್ಲ? ಈಗ ಪೂರ್ವಾರ್ಧದಲ್ಲಿ 14 ಗಣಗಳು 58 ಮಾತ್ರೆಗಳು ಬರ್ತವೆ. ಅದೇ ರೀತಿಯಾಗಿ ಉತ್ತರಾರ್ಧದಲ್ಲೂ ಕೂಡ 14 ಗಣಗಳು 58 ಮಾತ್ರೆಗಳು. ಒಟ್ಟು ಒಂದು ಗಣಗಳ ಸಂಖ್ಯೆ 28, ಒಟ್ಟು ಮಾತ್ರೆಗಳ ಸಂಖ್ಯೆ 116. ಈ ರೀತಿಯಾಗಿ ನಾವು ಷಟ್ಪದಿಗಳನ್ನ ಅತಿ ಕಡಿಮೆ ಸಮಯದಲ್ಲಿ ರಿವಿಷನ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ನೀವು ಎಕ್ಸಾಮ್ಗೆ ಹೋಗುವಂತ ಮುಂಚೆ ಕೂಡ ನಾವು ಇವುಗಳನ್ನ ನೋಡ್ಕೋಬಹುದಾಗಿದೆ. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ನ ಮೂಲಕ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.